ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಪ ಸರ್ ಆ ಮಗುವಿನ ನಗು ಎಷ್ಟು ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಆ ಮಗುವಿನ ನಗು. ಕಂಡವ್ರ ಮಕ್ಕಳಿಗೋಸ್ಕರ ಪ್ರವೀಣ್ ಅವರೇ. ಹೌದು ಮೇಡಮ್, ಹೌದು ಮೇಡಮ್. ಯಾವ್ದೋ ಆಗಿರೋರ್ಗೆ ಎಷ್ಟು ಅಳ್ತೀವಿ, ನಮ್ಮ ಮಗುಗಾಗಿರೋಗ ಎಷ್ಟು ಅಸಹಾಯಕರ ಹೋಗ್ಬಿಟ್ವಲ್ಲ ಮೇಡಮ್. ನಾವು ಏನು ಮಾಡಕ್ ಆಗ್ಲಿಲ್ವಲ್ಲ. ನನ್ ಕಣ್ ಮುಂದೆ ಏನಾರ ಮಾಡಿದ್ರೆ ಅಲ್ಲ ಸಿಗದಾಕ್ಬಿಡ್ತಿದ್ದೆ ನಾನು. ಎಲ್ಲ ಇಲ್ದೇ ಇರೋ ಟೈಮಲ್ಲಿ ಈ ತರ ಎಲ್ಲ ಮಾಡ್ಬಿಟ್ಟು ಅದ್ ಹೆಂಗೆ ಅಷ್ಟೆಲ್ಲ ಆದ್ಮೇಲೆ ಹೋಗಿದಾರೆ IVF ಮಾಡಿಸ್ಕೊಳಕ್ ಹೋಗ್ಬಿಟ್ಟು ಮದರ್ಹುಡ್ ಹಾಸ್ಪಿಟಲ್ಗೆ ಹೋಗೋರೆ, ದೇವಸ್ಥಾನಗಳು ತಿರ್ಗೋದೇನು, ಆ ಕಾಫಿ ಡೇಗಳು ತಿರ್ಗೋದೇನು, ಅದು ಸ್ಟಾರ್ ಬಕ್ಸ್ ಅವತ್ತು ನೀವು ಮಾತಾಡಿದ್ರಲ್ಲ ಸರ್, ಮಗುನ್ ಮಾತಾಡ್ಸಿದ್ರಲ್ಲ ಮಗುವನ, ಅದು ಪಾಪ ನಿಮ್ಮ ನೋಡಿದ ತಕ್ಷಣ ಅದ್ರ ರಿಯಾಕ್ಷನ್ ಹೆಂಗಿತ್ತು ಸರ್? ಅಯ್ಯೋ ಓಡ್ಕೊಂಬಂದ್ ತಪ್ಕೊಂಡ್ಬಿಟ್ರು ಮೇಡಮ್. ನನ್ನ ಕೆಳಗೆ ಬೀಳ್ತಾ ಇಲ್ಲ, ಕುತ್ತೆ ಹಿಡ್ಕೊಂಡ್ಬಿಟ್ಟಿದಾರೆ, ಹಿಂಗ್ ಹಾಕಿ ಹಿಂಗ್ ಲಾಕ್ ಮಾಡ್ಕೊಂಡ್ರಲ್ಲ, ಹಿಂಗ್ ಹಾಕೊಂಡ್ಬಿಟ್ಟಿದಾರೆ ನನ್ನ. ಪಪ್ಪ 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 ಅಂತ. ಆಮೇಲೆ 1 to 30 ಹೇಳ್ತಾ ಇದಾರೆ ನಂಬರ್ಸ್ಗಳು. ಅವ್ರಿಗೆ ಯೂಶಲ್ ಆಗಿ ಅದೊಂದು ಅಭ್ಯಾಸ ಇತ್ತು ಅವ್ರಿಗೆ. ಬಟ್ ಶಿ ಸ್ಟಾರ್ಟ್ ಲರ್ನ್ಡ್ ನಂಬರ್ಸ್ ಗಳೆಲ್ಲ ಹೇಳೋದು, ಅದೆಲ್ಲ ನಾನ್ ನೋಡಿದ ಅವ್ರು ಏನೇನು ಕಲ್ತಿದಾರೆ ಅದನ್ನೆಲ್ಲ ಹೇಳ್ತಾ ಇದ್ರು ಮೇಡಮ್. ನಾನು ಸೊ ನಂಬರ್ಸ್ ಗಳು ಹೇಳ್ತಾ ಇದ್ರು. ಈ ಕಂಪ್ಲೇಂಟ್, ಮೋಹನ್ ಬಗ್ಗೆ ಕಂಪ್ಲೇಂಟು ಹೇಳಿದ್ಲು. ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು ಅವತ್ತಿನ ದಿನ. ಆಮೇಲೆ ಈಗ ಕುತ್ಕೆ ಹಿಡಿದಿದ್ರು ಕೆಳಗೆ. ಹೌದು ಮೇಡಮ್, ಕೆಳಗಿಳಿ ಅಂತ ಹೇಳ್ತಾ ಇದೀನಿ, ಕೆಳಗಿಳಿಯಕ್ ರೆಡಿ ಇಲ್ಲ ಅವರು. ಅದಕ್ಕೆ ಸರಿ ಬಾರಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಐಸ್ ಕ್ರೀಮ್ ತಿನ್ನಿಸ್ಕೊಂಡ್ಬಿಟ್ಟು ಆಮೇಲೆ ಪುಸ್ಲಾಯಿಸಿ, ಸರಿಯಮ್ಮ ನೀನಿರು, ನಾನ್ ಮತ್ತೆ ಬಂದ್ ನಿನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಮನೆಗೆ ರಿಟರ್ನ್ ಬಿಟ್ಬಿಟ್ಟು ಹೋಗಿರೋದು ಮೇಡಮ್. ಅಂತ ಅನ್ಯಾಯ ಆಗೋಗ್ಬಿಡ್ತು ಮೇಡಮ್ ನನ್ನ ಕೈಯಲ್ಲಿ. ಅಲ್ಲ ಅದೇ ಕೊನೆ ಸರಿ ನೀವು ನೋಡಿದ್ದಲ್ಲ ಮಗಳನ್ನ? ಹೌದು ಮೇಡಮ್, ಹೌದು ಮೇಡಮ್. ಆಮೇಲೆ ಏನಾಯ್ತು ಸರ್? ಬಿಟ್ಟು ಬಂದ್ಮೇಲೆ ಏನಾಯ್ತು ಮೇಡಮ್? ಅಲ್ಲಿಂದ ಇದಾಗಿದ್ಮೇಲೆ ಮೇಡಮ್ ನಾನು 25th ನನಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು ಮೇಡಮ್. 3ನೇ ದಿನದ ಕಾರ್ಯ ಅವತ್ತಿನ 25th ಇನ್ಸಿಡೆಂಟ್ ಆಗಿದೆ ಅಂದ್ರೆ ಏನ್ ಇನ್ಸಿಡೆಂಟ್ ಆಗಿದೆ ಅಂತ ಯಾರು ಹೇಳಿದ್ರು ಮೇಡಮ್? ನಾನು ಊರಲ್ಲಿದ್ದಾಗ ನನ್ ಬಾಮೈದ ಫೋನ್ ಮಾಡ್ಬಿಟ್ಟು, ಬಾವ ಅದ್ ಏನ್ ಕೆಲಸ ಮಾಡ್ತಾರೆ ಎಲ್ಲ ಬಿಟ್ಬಿಟ್ಟು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬಂದ್ರಿ ಅಂತ ಕರೆದ್ರು. ಸರಿ ಅಂತ ನಾನು ಹೊರಟು ಬಂದೆ ಈ ಕಡೆಯಿಂದ. ನನಗೆ 300 ಕಿಲೋಮೀಟರ್ಸ್ ಆಗೋದ್ರಿಂದ ನಾನು ಒಂದು 5.5 hours ಆಯ್ತು ನಾನು ಅಲ್ಲಿ ಸೇರೋದಕ್ಕೆ. ಬೆಂಗಳೂರು ಹೊರವಲಯದಲ್ಲಿದ್ದಾಗ ಅವರು ನಮ್ಮ ಬಾಮೈದಕ್ಕೆ ಫೋನ್ ಮಾಡಿ ಕೇಳಿದೆ, ಎಲ್ಲಿಗೆ ಬರ್ಬೇಕಪ್ಪ ಅಂತ ಕೇಳಿದಾಗ ವೈದೇಹಿ ಹಾಸ್ಪಿಟಲ್ ವೈಟ್ ಫೀಲ್ಡಿಗೆ ಬನ್ನಿ ಅಂತ. ಸರಿ ಅಂತ ಅಲ್ಲಿಗೆ ಹೋದಾಗ ಬಾಬಾ ಈ ತರ ನೋಡಿ ಬೆನ್ನಿಲ್ಲ ತೀರ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಅಷ್ಟೇ, ನಾನ್ ಕೊಲ್ಯಾಪ್ಸ್ ಆಗೋಗ್ಬಿಟ್ಟೆ ಮೇಡಮ್. ಅಲ್ಲೇ ನನ್ನ ನಿಂತ್ಕೊಳಕ್ಕಾಗ್ಲಿಲ್ಲ, ಕೂತ್ಕೊಳಕ್ಕಾಗ್ಲಿಲ್ಲ, ಕೊಲ್ಯಾಪ್ಸ್ ಆಗೋಗ್ಬಿಟ್ಟೆ ನಾನು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಾಬಾ ಇಲ್ಲ, ಈ ತರ ಬೆಳಗ್ಗೆ ಪಾಪು ನೈಟು ಪಾಪುಗೆ ಬಿರಿಯಾನಿ ತಿನ್ಸಿದ್ಲಂತೆ. ಬಿರಿಯಾನಿ ತಿಂದು ಬೆಳಗ್ಗೆ ಇದ್ದಾಗ ಪಾಪು ಅನ್ರೆಸ್ಪಾನ್ಸಿವ್ ಆಗಿತ್ತು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ. ಆಸ್ಪತ್ರೆಗೆ ನನ್ಗೂ ಫೋನ್ ಮಾಡಿದ್ರು, ನಾನು ಬಂದಿದ್ದೆ ಆಸ್ಪತ್ರೆಗೆ. ಬಂದಾಗ ಮೂಗಿಂದ ಹಿಂಗ್ ರಕ್ತ ಬರ್ತಾ ಇತ್ತು ಪಾಪುಗೆ. ಅವರು ಡಾಕ್ಟರ್ಸ್ ಏನೇನೋ ಮಾಡ್ತಾ ಇದ್ರು. ನನಗೆ ಇವಳಿಗೆ ಬಿರಿಯಾನಿ ತಿಂದು ಹಿಂಗ್ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಹಾಸ್ಪಿಟಲ್ ಇಂದ ಸೀದಾ ಕಾಡುಗೋಡಿ ಸ್ಟೇಷನ್ ಹೋಗ್ಬಿಟ್ಟು ನಾನು ಮೊದ್ಲಿಗೆ FIR ಮಾಡಿಸ್ಬಿಟ್ಟೆ. ಮೋಹನ್ ಪ್ರಿಯಾಂಕಾ ಇಬ್ರು ಸೇರ್ಬಿಟ್ಟು ನನ್ನ ನೀಸಾದ ವೆನ್ನೆಲಾನ ಐ ಸಸ್ಪೆಕ್ಟ್ ಏನೋ ಫೌಲ್ ಪ್ಲೇ ನಡೆದಿದೆ, ಮರ್ಡರ್ ಮಾಡಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಹಾಕ್ಬಿಟ್ಟೆ ಬಾವ ಅಂತ ಹೇಳಿ ಅವನೇ. ಸೊ ಅವತ್ತಿನ ದಿನ ಆ ಪ್ರೆಮಿಸಸ್ ಅಲ್ಲಿ ಇದ್ದಾಗ್ಲೇನೆ ಸೆಕೆಂಡ್ ವರ್ಷನ್ ಬಂತು ನನಗೆ, ದಟ್ ಇವರು ಎಲ್ಲೋ ಹೋಗಿದ್ರು ಶಾಪಿಂಗು. ಆಮೇಲೆ ಪಾಪು ಐಸ್ ಕ್ರೀಮ್ ತಿನ್ಸಿದ್ದಾರೆ, ರಾಬಿನ್ ಬ್ಯಾಸ್ಕಿನ್ಸ್ ಅಲ್ಲಿ ಐಸ್ ಕ್ರೀಮ್ ತಿನ್ಸಿ ಬೆಂಗಳೂರಿಂದ ಕೋಲಾರ ಕಾಫಿ ಡೇಗೆ ಹೋಗ್ಬಿಟ್ಟು 2 ಗಂಟೆ ರಾತ್ರಿ ತನಕ ಬರ್ತ್ಡೇ ಮಾಡಿದ್ದಾರೆ ಅಂತ. ಅದು 24th ನೈಟ್ ಬರ್ತ್ಡೇ ಮಾಡಿರೋದು. ನಾನು ಕೇಳಿದೆ, ಅಲ್ಲ ರಾಘಯ್ಯ, ಇದು ಪ್ರಿಯಾಂಕಾ ಬರ್ತ್ಡೇ ಇರೋದು 23rd, ಇವರು 24th ನೈಟ್ ಏನಕ್ಕೆ ಮಾಡಕ್ ಹೋಗಿದ್ದಾರೆ ಬರ್ತ್ಡೇ ಅಲ್ಲಿಗೆ ಅಂತ ಕೇಳಿದೆ. ಆಮೇಲೆ ಏನೋ ಗ್ರೂಪ್ ಆಗಿ ಹೋಗಿದ್ರ, ಫ್ರೆಂಡ್ಸ್ ಎಲ್ಲ ಹೋಗಿದ್ರ ಅಂತ ಕೇಳಿದೆ. ಇಲ್ಲ ಬಾವ, ಯಾರು ಇಲ್ಲಂತೆ, ಇವಳು ಅವನು ಇಬ್ರೇ ಹೋಗೋರೆ. ಪಾಪು ಮಲಗಿದೆ ಅಂತ ಹೇಳ್ಬಿಟ್ಟು ಕಾರ್ ಆನ್ ಮಾಡಿ, AC ಆನ್ ಮಾಡಿ, ಗ್ಲಾಸ್ ಗಳೆಲ್ಲ ಮುಚ್ಬಿಟ್ಟು, ಸೊಳ್ಳೆಗಳು ಬರ್ತವೆ ಗ್ಲಾಸ್ ಎಲ್ಲ ಮುಚ್ಬಿಟ್ಟು ಇವ್ರಿಬ್ರೇ ಒಳಗೋಗಿ ಕೂತ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂದವ್ರೆ. ತಿಂದ್ಬಿಟ್ಟು 2 ಗಂಟೆ ಮಧ್ಯರಾತ್ರಿ 2 ಗಂಟೆನ 1:30 ವಾಪಸ್ ಮನೆಗ್ ಬಂದು ಪಾಪುನ ಬೆಡ್ ಮೇಲೆ ಮಲಗಿಸ್ಬಿಟ್ಟು
ಇವರು ಬೇರೆ ರೂಮಲ್ಲಿ ಹೋಗಿ ಮಲಗಿದ್ದಾರೆ. ಬೆಳಗ್ಗೆ ಬಂದು ಪಾಪು ಎಬ್ಬರಿಸಿದಾಗ ಎದಳ್ಲಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಾರೆ ಅಂತ 2 ವರ್ಷನ್ಸ್ ಅವತ್ತಿನ ದಿನ ನನಗೆ ಗೊತ್ತಾಗಿತ್ತು.